ನಮಸ್ಕಾರ. ಪಾಕರ ಭೀಮರೆಡ್ಡಿ ಚಿತ್ತಾಪುರದ ರೇಷ್ಮೆ ಕಲ್ಲಪ್ಪ ಜಂಬಿಗೆಯ ಸಿದ್ದಯ್ಯ ಹಾಬಳದ ಬಸವರಾಜ ದೇಶಮುಖರೇ ನಮ್ಮ ಗದಲೇಗೌಡ ನಾಗರೆಡ್ಡಿ ಗೌಡ ನೀವೆಲ್ಲರೂ ಈ ಮಠದ ಮೇಲೆ ಭಕ್ತಿ ಇಟ್ಟೀರಿ. ತನುಮನ ಭಾವ ಶುದ್ಧದಿಂದ ನಡ್ಕೊಂತೀರಿ. ಆದ್ರ ನಮ್ಮ ಕೈ ಬೆರಳುಗಳು ಹಿರಿದು ಕಿರಿದು ಆಗಿರಬಹುದು. ಅವೆಲ್ಲ ಒಟ್ಟಿಗೂಡಿದಾಗ ಹೆಂಗ ಶಕ್ತಿ ಉತ್ಪನ್ನ ಆಗ್ತದ, ಹಂಗ ನೀವೆಲ್ಲರೂ ಕೂಡಿ ದುಡಿದಾಗ ಮಠ ಮಂದಿರಗಳು ತಲೆ ಎತ್ತಾವ, ಅನ್ನದಾಸೋಹ ನಡೆಸ್ತಾವ, ವಿದ್ಯಾ ಕೇಂದ್ರಗಳು ತೆರೀತಾವ, ಅಲ್ಲಿ ಜ್ಞಾನ ದಾಸೋಹ ನಡೆಸ್ತಾವ. ನಮ್ಮ ಹಾರಕೂಡದ ಅಭಿಮಾನಿಗಳು ಹಿರಿಯರು ಕಿರಿಯರು ಗೌಡರು ದೇಶಮುಖರು ಎಲ್ಲರೂ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ಈ ಹಾರಕೂಡದ ಬೃಹನ್ಮಠದ 6ನೇ ಉತ್ತರಾಧಿಕಾರಿಯಾಗಿ ಬಂದ ಗುರುಲಿಂಗ ಶಿವಾಚಾರ್ಯರ ಪಟ್ಟಾಧಿಕಾರ ದುಗುಲಗುಂಡಿಯಲ್ಲಿ ಎಲ್ಲರೂ ಶ್ರಮ ವಹಿಸಿ ಕಾರ್ಯನಿರ್ವಹಿಸಿದ್ದೀರಿ. ಅದಕ್ಕೆ ನಮಗೆ ಬಹಳ ಆನಂದ ಆಗಿದೆ. ಗುರುಲಿಂಗ ಶಿವಾಚಾರ್ಯರು ಕೂಡ ಭಕ್ತರೊಡಗೂಡಿ ಮಠದ ಏಳಿಗೆಗಾಗಿ ದುಡಿಬೇಕೇ ಹೊರತು ಮಠದಿಂದ ಘಟ ಬೆಳೆಸ್ಕೋಬಾರ್ದು. ಭಕ್ತರ ಹೃದ್ಭೂಮಿಯನ್ನು ಹದಗೊಳಿಸಿ ಶಿವ ಬೀಜ ಬಿತ್ತಿ ಆ ಭಕ್ತಿಯ ರಾಶಿಯಲ್ಲಿ ಜ್ಞಾನದ ಚೀಲ ತುಂಬಿ ಮಠದಾಗ ಹಚ್ಚಬೇಕಪ್ಪ, ಮಠದಾಗ ಹಚ್ಚಬೇಕು. ಆಗ ಅಲ್ಲಿ ಅದರಿಂದ ವಿದ್ಯಾ ಕೇಂದ್ರಗಳು ತೆಗಿಬೇಕು. ಎಲ್ಲರೂ ಪ್ರತಿಯೊಬ್ಬರು ವಿದ್ಯಾವಂತರಾದಾಗ ಸಂಕುಚಿತ ಭಾವಗಳಿಗೆ ಎಡೆ ಇಲ್ಲದಂತಾಗ್ತದ. ಏನಪ್ಪ ಜಾತಿ ಜಾತಿ ಎಂದು ಬಡಿದಾಡುವುದು ಹಳೆದು ಹೋಗುತ್ತದ. ಬಣ್ಣ ಬಣ್ಣದ ಹೂಗಳು ಹೇಗೆ ಸುಂದರವಾಗಿ ಕಾಣಿಸುತ್ತವೆಯೋ ಅದರಂತೆ ಹಲವು ಜಾತಿಗಳೊಡಗೂಡಿ ಮಾನವೀಯತೆ ಹಾರವನ್ನ ಕನ್ನಡ ತಾಯಿಗೆ ಹಾಕಬೇಕಲ್ಪ. ನಮ್ಮ ಮಾತೃಭಾಷೆಗಿಂತ ಅನ್ಯ ಭಾಷೆಗೆ ಹೆಚ್ಚು ಒತ್ತು ಕೊಡಬಾರದು. ಅದು ಮಾತೃದ್ರೋಹವಾದಂತಾಗುತ್ತದೆ. ನಮ್ಮ ಗುರುಲಿಂಗ ಶಿವಾಚಾರ್ಯರು ಕೂಡ ಚಿಕ್ಕವರಾದರೂ ಎಲ್ಲವೂ ಅರಿತವರಾಗಿದ್ದಾರೆ. ಈ ಹಾರ ಕೂಡ ಬೃಹನ್ಮಠದ ಏಳಿಗೆಗಾಗಿ ದುಡಿದು ತನು ಮನ ಭಾವದಿಂದ ದುಡಿದು ಜನ ಸಮುದಾಯದ ಮಧ್ಯೆ ನಿಂತು ಅಂಧ ಶ್ರದ್ಧೆಗಳನ್ನು ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಮಾನವೀಯತೆಯ ಶ್ರೇಯಸ್ಸಿಗಾಗಿ ಸ್ಪಂದಿಸುವ ಕಾರ್ಯ ನನ್ನದಾಗಿತ್ತು. ಮಠಾಧೀಶನಾಗಿ ಮೆರೆಯುವುದಕ್ಕಿಂತ ಮಠದ ಸೇವಕನಾಗಿ ನೀವು ಹಚ್ಚಿದ ಈ ಹಾರಕೂಡ ಮಠದ ಹೂ ಬಳ್ಳಿಗೆ ನೀರುಣಿಸುವ ಅದರ ಪರಿಮಳದಿಂದ ಭಕ್ತ ದುಂಬಿಗೆಗಳಿಗೆ ಕರೆತರುವ ಕಾರ್ಯ ನನ್ನದಾಗಲಿ. ಜಗದ್ಗುರು ರೇಣುಕಾಚಾರ್ಯರ ಚಂಗಣ್ಣಿಗಿಲ್ಲ ಮಂಟಪ, ಬಸವಾದಿ ಪ್ರಮತ್ತರ ಅನುಭವ ಮಂಟಪಗಳು ಹೇಗೆ ಪರಿಶೋಭಿಸಲ್ಪಡುತ್ತಿದ್ದವೋ ಹಾಗೇನೆ ಈ ಹಾರಕೂಡದ ಅನುಭವ
ಅನುಭವ ಮಂಟಪ ಪರಿಶೋಭಿಸಲು ಶ್ರಮ. ಆ ಭೀಮಶಕ್ತಿ ನಿಮ್ಮಲ್ಲಿದೆ ಅಂತ ತಿಳಿದುಕೊಂಡೆ ನಾವು ಈ ಮಠಕ್ಕೆ ಕರೆದುಕೊಂಡು ಅಧಿಕಾರ ವಹಿಸಿಕೊಟ್ಟಿದ್ದೇವೆ. ಪೂಜ್ಯರೇ, ತಮ್ಮ ಮಾರ್ಗದರ್ಶನದಲ್ಲಿಯೇ ಮುನ್ನಡೆಯಿರಿ. ಪರುಷ ಕಬ್ಬಿಣ ಸೂಕಿದಾಗ ಬಂಗಾರವಾದಂತೆ ತಮ್ಮ ಹಸ್ತ ಮಸ್ತಕ ಸಂಯೋಗದಿಂದ ಶಿಷ್ಯನಾದೆ, ಶಿವಾಚಾರ್ಯನೂ ಆದೆ. ಇನ್ನೊಮ್ಮೆ ಸಂಚಾರವೇ ನಮ್ಮ ಕಾಯಕ, ಭಕ್ತರ ಬರವೇ ನಮಗೆ ಅನ್ನ ಪ್ರಸಾದ, ಹಾದಿ ಹಸನ ಮಾಡುವುದೇ ಜ್ಞಾನ ಪ್ರಸಾದ. ಇನ್ನು ಮೇಲೆ ಈ ಮಠದ ಆಗು ಹೋಗುಗಳೆಲ್ಲವೂ ನಿಮ್ಮ ಮೇಲೆ. ಸಂಚಾರದಲ್ಲಿ ಶಿವನನ್ನು ಕಾಣುವ ಹಂಬಲ. ಚಿಂಚೋಳಿ ಕೋರೆಪ್ಪ, ಪಾಕಲ ಭೀಮರೆಡ್ಡಿ, ರೇಷ್ಮಿ ಕಲ್ಲಪ್ಪನವರ, ಗದಗೇಗೌಡ ನಾಗರೆಡ್ಡಿ, ನಿಮ್ಮೆಲ್ಲರದು ಶ್ರೀಗಳ ಮೇಲ ನಿಗಾ ಇಲ್ರಪ್ಪ, ನಿಗಾ ಇರಲಿ. ಅಪ್ಪರ ನಿಮ್ಮ ಅಪ್ಪಣೆ ಶಿರ್ಸಾವಹಿಸ್ತೀವಿ. ಪೂಜ್ಯರೇ, ಈಗಲೇ ಹಿಂಗೆ ಯಾಕೆ ಹೇಳ್ತಾ ಇದ್ದೀರಿ ಅಪ್ಪೋರೆ? ಈಗ ಹಿಂಗೆ ಯಾಕೆ ಹೇಳ್ತಾ ಇದ್ದೀರಿ ಅಪ್ಪೋರೆ? ಹೇ ಕೋರಪ್ಪ, ಹೊತ್ತು ಏರಿ ನೆತ್ತಿ ಮೇಲೆ ಬಂದಾದು ಕೋರಪ್ಪ, ಅದು ನಿಲ್ಲೋದಿಲ್ಲ, ಅದು ಇಳ್ಕೊಂತ ಹೋಗುವುದೇ. ಆ ಹೊತ್ತಿರೋದ್ರೊಳಗ ಮುತ್ತಿನ ವ್ಯಾಪಾರ ಮಾಡ್ಲಕ್ಕ ಊರಾಗ ಹೋಗ್ಬೇಕು. ಊರಾಗ ಆದ್ರ ಯಾರ ಮುತ್ತು ತಗೋತಾರ. ಆದ್ರ ಹೊತ್ತು ಮುಳುಗಾಕ ಬಂದಾಗ ಊರಾಗ ಹೋದ್ರ ಕತ್ತಲಾಗಿರ್ತದೋ ಕೋರಪ್ಪ. ಅವಾಗ ಯಾರು ತಗೋಬೇಕು? ಎಲ್ಲರೂ ಅವರವರ ಮನೆಗೆ ಹೋಗ್ತಿರ್ತಾರೆ. ಆ ಮುತ್ತಗಾರ ಹೆಂಗ ಬಂದ ಹಂಗ ವಾಪಸ್ ಹೋಗ್ತಾರೆ ನೋಡಿ. ಆದ್ರ ಅದು ಎದಕ್ಕೆ ಬಂತು? ಏನು ಕೋರಪ್ಪ, ಏನೋ ಹೇಳ್ಬೇಕಂತಿದ್ಯಲ್ಲ? ಏನು ಕೊಟ್ಟರು ಸಿಗಲಾರ್ದಂತ ಮಾತ್ರಿಯಪ್ಪ, ಮಾತು. ಕಲ್ಲಪ್ಪ, ಮನಸ್ಸು ಕೊಟ್ಟರು ಸಿಗುತ್ತಾ? ಅದು ಮನಸ್ಸು ಕೊಟ್ಟರು ಸಿಗುತ್ತದ. ಮನಸ್ಸು ಮಂಗ್ಯ ಅಂತಂದು ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗ ಎಲ್ಲೆಲ್ಲಿಗೋ ಹೋಗಿ ಮತ್ತು ಇದ್ದ ಜಾಗಕ್ಕೆ ಬಂದು ಸಾಕ್ಷಿಯಾಗುತ್ತದೋ. ಅದಕ್ಕೆ ಕೂಡಿ ಹಾಕಿದಾಗ ಮಾತ್ರ ಮುತ್ತುಕೊಂಡು ಹೋಗ್ಬೋದು. ತಡೆಯಲಾರೆನೋ ದೇವ ಎನಿತಿದರ ಕಪ್ಪಿ ಚೇಷ್ಟೆ ಅಂತ ಸರ್ಪಭೂಷಣ ಶಿವಯೋಗಿಗಳಂದ್ರು. ಬಸವಣ್ಣನವರು ಮನವೆಂಬ ಮರಕಟವನ್ನು ತಡೆಯಲಾರೆನೋ ದೇವ ಅಂದ್ರು. ಅಂಥ ಪ್ರತಿಬಿಂಬ ನೆನೆಸಿಕೊಂಡ ವಿಶ್ವಾಮಿತ್ರ ಈ ಮನಸ್ಸಿನ ಚೇಷ್ಟ್ಯಾಗ ಸಿಲುಕಿ ಪೇಚಾಡಿದ್ರು. ಏಕಾಂತದೊಳಗ ಗಟ್ಟಿ ಹಾಕಬೇಕಂತ ಗುಡ್ಡಗಾಡು ಸೇರಿದ್ರು ಅದು ವಶ ಆಗೋದಿಲ್ಲೋ. ಜಪ ತಪ ಯಜ್ಞ ಯಾಗಾದಿಗಳು ಮಾಡಿದ್ರು ಅದು ವಶ ಆಗೋದಿಲ್ಲ. ಅದಕ್ಕ ಜನರ ಮತ್ತಾನೇ ಕಟ್ಟಿ ಹಾಕಬೇಕು. ಅದಕ್ಕ ದುಡಿಯಾಕ ಹಚ್ಚಬೇಕು. ಅವಾಗ ಅದಕ್ಕೆ ನಾಚಿಕೆ ಬಂದು ತಾನ ಡೊಗ್ತೈತಿ. ಅಬ್ಬೆ ಊರಿನ ವಿಶ್ವಾರಾಧ್ಯರು ಮಾನವೀಯ ಅನ್ನಮಯ್ಯ ತಾತನವರು, ಆದ್ವಾನಿಯ ಲಕ್ಷ್ಮೀದೇವರು ಮನಸ್ಸು ಎಂಬ ಮಂಗ್ಯಾನ
ಕಟ್ಟಿ ಹಾಕ್ಯಾರ ಅವರು ದಿಗಂಬರಾಗಿ ಕುಂತು ಬಿಟ್ಟಾರ ನೋಡು. ಬುದ್ಧಿ ಪಾಕಾಲು ಭೀಮರೆಡ್ಡಿ ಗೌಡ ಹಿಡಿಬೇಕ್ರಪ್ಪ, ಭಿನ್ನ ಹಿಡಿರಿ. ಭಕ್ತರ ಮನಸ್ಸು ಭಿನ್ನ ಮಾಡಬೇಡ್ರಿ. ನಾ ಇರೋ ತನಕ ಭಿನ್ನ ಮುಗಿಸ್ತೀನಿ, ಮುಂದ ನೀವು ಮುಗಿಸ್ರಿ. ಅದಕ್ಕೂ ಉಳಿದು ಅಂದ್ರ ನಾ ಮತ್ತೆ ಬಂದು ಭಿನ್ನ ತೀರಿಸ್ತೀನಿ. ಯಾಕ್ರಿ ಅಪ್ಪ, ಯಾಕ್ರಿ ಈಗಲೇ ಹಿಂಗ್ಯಾಕೆ ಮಾತಾಡ್ಲಕತ್ತೀರಿ ಅಪ್ಪ? ಹಿಂಗ್ಯಾಕೆ ಅಲ್ಲಪ್ಪ, ಋಣ ಅಂಬುದು ಬಹಳ ಕೆಟ್ಟದದು. ಅದು ತೀರಿಸ್ಬೇಕಲ್ಲ. ಕೊಟ್ಟು ಸಾವ್ಕಾರ ಬಿಡ್ತಾನ ಅಪ್ಪ? ಕೊಡೋ ಋಣದಾಗ ದುಡಿಸ್ಕೊಂಡು ಮುಡಿಸ್ಕೊಳ್ತಾ ಬಿಡ್ತಾನ. ಹಂಗ ನಿಮ್ಮ ಕಾಯಿ ರೂಪದಾಗ ನಮ್ಮ ಕೈಯಾಗ ಕೊಟ್ಟಿರ್ತೀರಿ. ಅದನ್ನ ಕಾಪಾಡೋದು ಕಾಯೋದು ನಮ್ಮ ಧರ್ಮ, ಹೌದಿಲ್ಲಪ್ಪ? ಹಂಗ ನೀವು ಕೊಟ್ಟ ಕಾಯಿ ಋಣನ ನಾವು ಎಲ್ಲಿ ಬೇಕಲ್ಲಿ ಬಚ್ಚಿಟ್ಟು ಹುಡುಕಾಡಕತ್ತಿದ್ರ ನೀವು ಕೊಟ್ಟ ಕಾಯಿನೂ ವ್ಯರ್ಥ, ಅಲ್ಲಿ ನಮ್ಮ ಗಳಿಕೆನೂ ವ್ಯರ್ಥ ಆಗತ್ತೋ. ಹಂಗಂದಾಗ ನಮಗ ಗುರು ಅಂತ ಹೆಂಗ ಅನ್ಬೇಕರು? ಬುದ್ಧಿ ಕಾಳಗಿಗೆ ಹೋಗಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರ ಗದ್ದಿಗೆಗೆ ದರ್ಶನ ಪಡೆದುಕೊಂಡು ಬರಲು ತಮ್ಮ ಅಗತ್ಯವಾಗಿ ಹೋಗಿ. ಯಾಕಂದ್ರ ಆಗಾಗ ಅಲ್ಲಿಗೆ ಹೋಗ್ತಾ ಇದ್ರೆ ಇವರು ಕೂಡ ವಾರಸುದಾರರಂತ ಜನರಿಗೆ ಗೊತ್ತಾಗ್ತದ ಶಿವಾಚಾರ್ಯನ. ಪೂಜಾರಿ, ಸ್ನಾನಕ್ಕೂ ಒತ್ತಾಗ್ತೈತ್ರಿ. ಸ್ನಾನಕ್ಕೆ ಕರೆಯಕ್ಕೆ ಬಂದನ್ರಿ ಆಶಪ್ಪ. ನೀರು ಕಾದಾವೇನು? ಕಾದವ್ರಿ ಅಪ್ಪ. ಏ ಆಶಪ್ಪ, ಅಲ್ಲಿ ಹಾಕಿ ಮರಿ ನಿಂತು ಮಾತಾಡ್ತೀವೋ, ಬಾ ಮುಂದೆ ಬಾ. ಅಯ್ಯಪ್ಪ, ನಿಮ್ಮ ಜೊತೆ ಮಾತಾಡೋ ಒಂದು ಹೈರಾಣ ಹೋದ್ರಿ ಅಪ್ಪ. ಮಗನ ಹೈರಾಣ ಆದ್ರದು ಊರನ್ನು ಸಿಗೋದು. ಏ ಆಶಪ್ಪ, ಅಪ್ಪ ತುಪ್ಪದ ಸಿದ್ರಾಗ ಏನ್ ಮಾಡತ್ತಾನು? ಅಪ್ಪ, ಅದ್ರ ಮಡಿಲಿ ಊರ ಪುರಾಣ ಹೇಳ್ಕೊತಾ ಒಲಿ ಮುಂದೆ ಕೂತದ್ರಿ ಅಪ್ಪ. ಪುರಾಣ ಹೇಳಿ ಪರಾಣದ ವ್ಯವಸ್ಥೆ ಮಾಡ್ಕೊಂಡ್ ಮಗ ಅವ. ಅಪ್ಪರ ಅಪ್ಪರ ಇವತ್ತು ಹಾರ್ಕೊಂಡು ನಮ್ಮ ಹೊಸ ಮನೆಯವ್ರ ಮನೆಗ ಸ್ನಾನಕ್ಕೆ ಹೋಗ್ಬೇಕ್ರಿಯಪ್ಪ, ಜಳಕ ಅಲ್ಲೇ ಮಾಡ್ಬೇಕ್ರಿ ಅಪ್ಪ. ದೇಸಾಯಿ ಹೊಸ ಮಂದಿಯವರ ಮನೆಗೆ ಹೋಗ್ಬೇಕಾದ್ರ ನಮ್ಮ ವೇಷ ಹಾಕಿಕೊಳ್ಳೋಣವೇ? ಹೆಚ್ಚಿಂದ ಐತ್ರಿಯಪ್ಪ ನಿಮ್ಮ ಕತಿ. ಕತೆ ಹೇಳಿದ್ರೆ ನಾನು ತಿಥಿ ಆಗೋದು. ನೋಡ್ರಪ್ಪ, ಹಂಗ ಕುಂತ್ರ ಹಂಗೆ ಕುಂತ ಬಿಡೋರು. ನಮ್ಮ ತುಪ್ಪದ ಸಿದ್ದರಾಮ ಕೂಳ್ಬೇಕ ಹಂಚರಿ ಮಲ್ಲಪ್ಪ ಒಂದ ಸೌನ ಚಡಪಾಡಿಸ್ಕೊತವ್ರಿ. ಒಂದ ಹುಗ್ಗಿನಿ ಅಂತದ, ಒಂದ ತುಪ್ಪನಿ ಅಂತದ, ಒಂದ ಹಪ್ಪಳಿ ಅಂತದ್ರಿ ಅಪ್ಪ. ನಡ್ರಿಯಪ್ಪ ಹೋಗೋ ನಡ್ರಿ. ಅವರಿಗೆ ಸಾಕಾಗುವವರೆಗೂ ಉಳಿಸ್ಬೇಕಂತ ನಾನು ಆಶಪ್ಪ ನಾನು ಈ ಭೂಮಿಗೆ ಬಂದಿದ್ದು. ಮೊದಲು ಅವರಿಗೆ ಊಟ ಮಾಡಿಸು. ಅಪ್ಪರ ತಮ್ಮದು ಪೂಜೆ ಪುನಸ್ಕಾರ ಆಗತ್ತನ, ಅವ್ರಿಗೆ ಹಂಗೆ ಕುಲ್ಲ ಬರ್ತದ್ರಿ ಅಪ್ಪ. ಚನ್ನ ಬಸವ ಯೋಗಿ, ಚನ್ನ ಬಸವ ಯೋಗಿ, ಚನ್ನ ಬಸವ ಯೋಗಿ, ಚನ್ನ ಬಸವ ಯೋಗಿ. ನಿನ್ನಯ ನಾಮ ಅಮೃತ ಭಾನ, ನಿನ್ನಯ ದಾನ ಸಂಜೀವನ, ನಿನ್ನಯ ನಾಮ
ಬಸವಯೋಗಿ ಸಣ್ಣ ಬಸವಯೋಗಿ ಸಣ್ಣ ಬಸವಯೋಗಿ ಸಣ್ಣ ಬಸವಯೋಗಿ ಅಯ್ಯ ಅಪ್ಪಾರ ಏನು ಇಲ್ಲೊಬ್ಬ ಬಂದು ನೋಡಿ ಪದ ಆಡ್ಕೋತ ರಾಯ್ಕೋಡ್ ಭಿಕ್ಷಾ ಪಾಠ ಹಿಡ್ದಿಲ್ಲ ಶಾಲೆಗೆ ಹೋಗಿಲ್ಲ ಅದು ಹ್ಯಾಂಗ ಬರೀತೀವ ಪದ ಅಪ್ಪ ನೀವು ನನ್ನ ಎದುರುಗಡೆ ಕುಂತ ಪದ ಹಾಡ್ತೀರಿ ಅದನ್ನ ಸಾಲಿ ಕಲ್ತ ಬರ್ಕೊಂಡು ಹಾಕ್ತಪ್ಪ ಹಾರ ಕೂಡಿದ ಹರನಾಗಿ ಬಂದು ಜಡ ಜಗತ್ತಿಗೆ ಉತ್ತರಿಸಿದ್ರನ್ನಪ್ಪ ಹಾರ ಕೂಡ ಚಂದ ಬಸವ ಶಿವಯೋಗಿ ನಿನ್ನ ಸಲುವಾಗಿ ನನ್ನ ಎದುರುಗಡೆ ಹುಡಿ ಕಟ್ಸಿ ಗದ್ದಿಗೆ ಹಾಕಿ ಹೂವಿನ ಹಾಸಿಗೆ ಹಾಸಿ ಎಡಕ್ಕ ಬಲಕ್ಕ ದಿಮ್ಮ ಚಿಟ್ಟಿ ನೀ ಯಾವಾಗ ಬರ್ತಿ ಬಾ ನನ್ನ ಮನೆ ಬಾಗಿಲು ಸದಾ ತೆರೆದಿಟ್ಟು ಹಲೋ ರಾಯ್ಕೋಡ್ ಭಿಕ್ಷಾ ನೀನ ಅಲ್ಲಿಲ್ಲ ಅಂದ್ರ ನಾ ಬಂದು ಏನು ಮಾಡಿದ್ಯೋ ಅದು ನಂದೇನು ಕೆಲಸ ಎಲ್ಲ ನೀನೇ ಆಗಿರ್ತೀನಿ ಬೆಳಗ್ಗೆ ಬೆಳಕು ಕೊಡ್ತೈತಿ ನೀ ಯಾವಾಗ ಬಂದು ಕೂಡ್ತಿ ಕೂಡು ಆವಾಗ ನಾನು ಎದುರೊಳ ಪದಗಳು ಉಕ್ಕಿ ಬರ್ತಾವ ನನ್ನಪ್ಪ ಏನಪ್ಪ ಇವ ಆಡು ಮಾತು ಯಾರಿಗಾರ ಅರ್ಥ ಆಯ್ತೇನಪ್ಪ ಯಪ್ಪ ಅವ ತಮ್ಮ ಚರಣ ಭಂಗಿ ಆಗ್ಬಿಟ್ಟನಪ್ಪ ಭಂಗಿ ಆಗ್ಬಿಟ್ಟ ಚನ್ನ ಬಸವಯೋಗಿ ಚನ್ನ ಬಸವಯೋಗಿ